ಡೆವಿಲ್ಗೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಸರ್? ಯಾಕಂತಂದ್ರೆ ಸಾಂಗ್ ಬಗ್ಗೆ ಅಂತೂ ಹೇಳಿದ್ದಾಯ್ತು. ಸೊ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಿದೆ ಅಂತಾನೂ ಕೂಡ ಹೇಳಿದ್ರಿ. ಸೊ ಅದಾದ ನಂತರ ಮತ್ತೆ ನಿಮ್ಮ 45 ಸಿನಿಮಾನು ಕೂಡ ರಿಲೀಸ್ ಆಗ್ತಿದೆ. ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಆಸ್ ಎ ಅಭಿಮಾನಿ? ಸರ್ ಆ್ಯಕ್ಚುಲಿ ಈಗ ನಾನು ದರ್ಶನ್ ಸರ್ಗೂ ಅಭಿಮಾನಿನೇ, ನಮ್ಮ ಶಿವಣ್ಣ ಮತ್ತು ರಾಜ್‌ಬಿ ಶೆಟ್ಟಿ ಮತ್ತು ನಮ್ಮ ಉಪ್ಪಿ ಸರ್ಗ ಅವ್ರಿಗೆಲ್ರಿಗೂ ಅಭಿಮಾನಿನೇ. ಇವ್ರುಗಳ ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಬಟ್ ಡೆವಿಲಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲದೆ ಇರ್ಬೋದು, ಬಟ್ ಅದು ನಮ್ಮ ಸಿನಿಮಾನೇ. 45 ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ನಮ್ಮ ಪಾತ್ರನೂ ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಎರಡೂ ಸಿನಿಮಾಗಳು ಕನ್ನಡ ಸಿನಿಮಾಗಳು. ಎರಡೂ ಸಿನಿಮಾಗಳು ಹಿಟ್ ಆಯಿತು ಅಂದರೆ ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೆ. ಯಾಕಂದರೆ ಎಷ್ಟೋ ಜನ ಪಾಪ ಥಿಯೇಟ್ರ್ಗಳಲ್ಲಿ ಸಿನಿಮಾಗಳು ಇರಲ್ಲ. ಆಮೇಲೆ ಈಗ ನೋಡಿ, ಇನ್ನೊಂದು ಸ್ಪೆಷಲ್ಲಾಗಿ ರಿಕ್ವೆಸ್ಟ್ ಮಾಡ್ತೀನಿ ನಾನು, ಈಗ ಎಲ್ಲ ಒಟ್ಟೊಟ್ಟಿಗೆ ಬಂದಾಗ್ಲೂ ಸಮಸ್ಯೆ ಆಗುತ್ತೆ. ವರ್ಷದಲ್ಲಿ ಒಂದು 2 ತಿಂಗಳು ಗ್ಯಾಪ್ ಕೊಟ್ಟು ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಸಿನಿಮಾ ಬಂದಾಗ ಥಿಯೇಟ್ರಲ್ಲಿ ಕೆಲಸ ಮಾಡೋವಂಥವ್ರಿಗಾಗಿರ್ಬೋದು, ಎಲ್ಲ ಕಟೌಟ್ ಕಟ್ರು ಫ್ಲೆಕ್ಸ್ ಆಗಿರ್ಬೋದು, ನಮ್ಮಗಳಿಗಾಗಿರ್ಬೋದು, ಎಲ್ಲರಿಗೂ ಟೆಕ್ನಿಷಿಯನ್ಸ್ಗಳಿಗೂ ಒಂದು ಜಾಸ್ತಿ ಕೆಲಸ ಸಿಗುತ್ತೆ. ಅದರಿಂದ ಒಂದಷ್ಟು ಜನ ಕುಟುಂಬ ಅನ್ನ ತಿನ್ನುತ್ತೆ ಅನ್ನೋದು ನಂದೊಂದು ಭಾವನೆ ಸರ್. ಸಿನಿಮಾ ಎರಡಕ್ಕೂ ವೆಯ್ಟ್ ಮಾಡ್ತಿದ್ದೀನಿ. ಎರಡೂ ಒಂದು ಹಿಟ್ ಆಗುತ್ತೆ ಅಂತ ನಂಬಿದ್ದೀನಿ ಸರ್.